ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹನುಮಂತನಿಗೆ ತುಳಸಿ ಎಲೆಗಳೆಂದರೆ ತುಂಬಾನೇ ಪ್ರಿಯ. ಹಾಗಾಗಿ ಹನುಮಂತನ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ಎಲೆಗಳನ್ನು ಬಳಸಲಾಗುತ್ತದೆ. ಹನುಮಂತನಿಗೆ ತುಳಸಿ ಎಲೆಗಳೆಂದರೆ ಯಾಕೆ ಅತ್ಯಂತ ಪ್ರಿಯ? ಹನುಮಂತನಿಗೆ ನಾವೇಕೆ ತುಳಸಿ ಎಲೆ ಅರ್ಪಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಕಲಿಯುಗದಲ್ಲೂ ನಮ್ಮೊಂದಿಗಿರುವ ಚಿರಂಜೀವಿ ದೇವರು ಹನುಮಂತ. ಹನುಮಂತನನ್ನು ಕಷ್ಟಗಳ ರಕ್ಷಕ ಅಥವಾ ತೊಂದರೆಗಳ ನಿವಾರಕ ಎಂದು ಕರೆಯಲಾಗುತ್ತದೆ. ಹನುಮಂತನನ್ನು ನಂಬುವುದರಿಂದ ಜನರು ಅಸಾಧ್ಯವಾಗದೆ ಇರುವುದನ್ನು ಕೂಡ ಜಯಿಸುತ್ತಾರೆ ಎನ್ನುವ ನಂಬಿಕೆಯಿದೆ. ಹನುಮಂತನನ್ನು ಪೂಜಿಸುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಹನುಮಂತನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಜನರು ಅವನನ್ನು ಪೂಜಿಸುವುದರ ಜೊತೆಗೆ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ಅರ್ಪಿಸುತ್ತಾರೆ. ಹನುಮಂತನ ಭಕ್ತರು ಆತನಿಗೆ ಸಿಂಧೂರವನ್ನು, ಮಲ್ಲಿಗೆ ಎಣ್ಣೆಯನ್ನು ಮತ್ತು ಬೂಂದಿ ಲಡ್ಡುಗಳನ್ನು ಶ್ರದ್ಧಾ ಭಕ್ತಿಯಿಂದ ಅರ್ಪಿಸುತ್ತಾರೆ. ಹನುಮಂತನಿಗೆ ಇವುಗಳನ್ನು ಅರ್ಪಿಸುವುದಕ್ಕಿಂತಲೂ ತುಳಸಿ ಎಲೆಗಳನ್ನು ಅರ್ಪಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಹನುಮಂತನಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯವೆಂದು ಪರಿಗಣಿಸಲಾಗುತ್ತದೆ. ಹನುಮಂತನಿಗೆ ತುಳಸಿ ಎಲೆಗಳ ಕಟ್ಟುಗಳನ್ನು ಅರ್ಪಿಸುವುದು, ತುಳಸಿ ಎಲೆಗಳ ಮಾಲೆಯನ್ನು ಅರ್ಪಿಸುವುದು ನಿಮ್ಮನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತದೆ. ಹನುಮಂತನಿಗೆ ತುಳಸಿ ಎಲೆಗಳೆಂದರೆ ಯಾಕೆ ಪ್ರಿಯ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. 1. ಹನುಮಂತನಿಗಾಗಿ ಪ್ರೀತಿಯಿಂದ ಆಹಾರ ತಯಾರಿಸಿದ ಸೀತೆ. ದಂತಕಥೆಯ ಪ್ರಕಾರ ಹನುಮಂತನು ರಾಮನ ಪರಮ ಭಕ್ತನಾಗಿದ್ದ. ಅವನು ಯಾವಾಗಲೂ ರಾಮನೊಂದಿಗೆ ಇರಲು ಬಯಸುತ್ತಿದ್ದನು. ಈ ಕಾರಣಕ್ಕಾಗಿ ಅವನು ರಾಮನ ವನವಾಸ ಮುಗಿದ ನಂತರ ಅವನೊಂದಿಗೆ ಅಯೋಧ್ಯೆಗೆ ಬರುತ್ತಾನೆ. ರಾಮನ ಆಸ್ಥಾನದಲ್ಲೇ ಇರುತ್ತಾನೆ. ರಾಮನ ಪಟ್ಟಾಭಿಷೇಕದ ನಂತರ ಸೀತೆಯು ತನ್ನ ಕೈಯಾರೆ ಅಡುಗೆಯನ್ನು ತಯಾರಿಸಿ ತನ್ನ ಪತಿಯ ಭಕ್ತನಿಗೆ ಊಟವನ್ನು ಬಡಿಸಬೇಕೆಂದು ಬಯಸುತ್ತಾಳೆ. ಈ ಕಾರಣಕ್ಕಾಗಿ ಅವಳು ಒಂದು ದಿನ ಪ್ರೀತಿಯಿಂದ ಹನುಮಂತನಿಗಾಗಿ ವಿವಿಧ ಬಗೆಯ ಆಹಾರವನ್ನು ಮತ್ತು 56 ಬಗೆಯ ನೈವೇದ್ಯಗಳನ್ನು ಸಿದ್ಧಪಡಿಸುತ್ತಾಳೆ. ಹನುಮಂತನನ್ನು ಊಟ ಮಾಡಲು ಆಹ್ವಾನಿಸುತ್ತಾಳೆ. ಹನುಮಂತನು ಕುಳಿತು ಅತ್ಯಂತ ಸಂಭ್ರಮದಿಂದ ಸೀತೆಯು ನೀಡಿದ ಖಾದ್ಯಗಳನ್ನು ತಿನ್ನಲು ಪ್ರಾರಂಭಿಸುತ್ತಾನೆ. ಸೀತೆ ಹನುಮಂತನಿಗಾಗಿ ಸಿದ್ಧಗೊಳಿಸಿದ್ದ ಎಲ್ಲ ಆಹಾರವನ್ನು ಹನುಮಂತನು ಕ್ಷಣದಲ್ಲೇ ತಿಂದು ಮುಗಿಸಿದನು. ಅಷ್ಟೆಲ್ಲ ತಿಂದರೂ ಹನುಮಂತನ ಹಸಿವು ನೀಗಲಿಲ್ಲ. ಮತ್ತೊಮ್ಮೆ ಸೀತೆ ಹನುಮಂತನಿಗಾಗಿ ಆಹಾರವನ್ನು ಸಿದ್ಧಪಡಿಸಿದಳು. ಅದನ್ನು ಕೂಡ ಹನುಮಂತನು ತಿಂದು ಖಾಲಿ ಮಾಡುತ್ತಾನೆ. ಅಡುಗೆ ಕೋಣೆಯಲ್ಲಿದ್ದ ಎಲ್ಲ ಅಡುಗೆ ಸಾಮಗ್ರಿಗಳು ಖಾಲಿಯಾದರೂ ಹನುಮಂತನ ಹಸಿವು ನೀಗಲಿಲ್ಲ. 2. ಹನುಮಂತನಿಗೆ ತುಳಸಿ ಎಲೆಯನ್ನು ನೀಡಿದ ಸೀತೆ. ಹನುಮಂತನಿಗೆ ಏನೇ ಆಹಾರವನ್ನು ನೀಡಿದರೂ ಆತನ ಹಸಿವು ನೀಗದೆ ಇರುವುದನ್ನು ಕಂಡು ಸೀತೆ ಗೊಂದಲಕ್ಕೆ ಒಳಗಾದಳು. ಅಂತಹ ಸಂದರ್ಭದಲ್ಲಿ ಅವಳು ತನ್ನ ಪತಿ ರಾಮನನ್ನು ಸ್ಮರಿಸುತ್ತಾಳೆ. ಭಗವಾನ್ ಶ್ರೀರಾಮನು ಮುಗುಳ್ನಗುತ್ತಾ ಅವಳಿಗೆ ಒಂದು ಪರಿಹಾರವನ್ನು ನೀಡಿದನು. ಹನುಮಂತನ ನೀಗದೇ ಇರುವ ಹಸಿವು ಆಹಾರಕ್ಕಾಗಿ ಸೃಷ್ಟಿಯಾದ ಅಥವಾ ಭೌತಿಕ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸೃಷ್ಟಿಯಾದ ಹಸಿವಲ್ಲ, ಭಕ್ತಿಯ ಹಸಿವು ಎಂಬುದನ್ನು ಸೀತೆಯು ಅರ್ಥ ಮಾಡಿಕೊಳ್ಳುತ್ತಾಳೆ.
ಬಳಿಕ ಸೀತಾದೇವಿಯು ಒಂದು ತುಳಸಿ ದಳದ ಮೇಲೆ ರಾಮನ ಹೆಸರನ್ನು ಬರೆದು ಪ್ರೀತಿಯಿಂದ ಆ ತುಳಸಿ ದಳಗಳನ್ನು ಹನುಮಂತನಿಗೆ ತಿನ್ನಲು ನೀಡಿದಳು. ಹನುಮಂತನು ತುಳಸಿ ಎಲೆಯನ್ನು ಸೇವಿಸಿದ ತಕ್ಷಣ ಅವನ ಹೊಟ್ಟೆ ಪೂರ್ತಿಯಾದಂತೆ ಭಾಸವಾಯಿತು. ತುಳಸಿಯೇ ರಾಮನ ವಾಸಸ್ಥಾನವಾಗಿರುವುದರಿಂದ ರಾಮನ ಹೆಸರು ತುಳಸಿಯ ಮೂಲಕ ಹನುಮಂತನನ್ನು ತಲುಪಿದಾಗ ಅವನು ಸಂಪೂರ್ಣವಾಗಿ ತೃಪ್ತನಾಗುತ್ತಾನೆ. ಹನುಮಂತನು ತುಳಸಿ ಎಲೆಗಳನ್ನು ಇಷ್ಟಪಡಲು ಇದು ಮುಖ್ಯ ಕಾರಣವಾಗಿದೆ. ಹನುಮಂತನಿಗೆ ಹೊಟ್ಟೆಯ ಹಸಿವಿಗಿಂತಲೂ ಭಕ್ತಿಯ ಹಸಿವು ಹೆಚ್ಚಾಗಿತ್ತು. ರಾಮನ ವಾಸಸ್ಥಾನವಾದ ತುಳಸಿ ಎಲೆಯನ್ನು ಅವನು ಸೇವಿಸುವ ಮೂಲಕ ಹಸಿವನ್ನು ನೀಗಿಸಿಕೊಂಡನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.